ನಾ ಇಷ್ಟೇ ಬಾತು ನನಗೆ ಎದುರುಗಡೆ ಪುಟ್ಟದಾಗಿ ನಂದಿ ಮಹಾರಾಜ ಆಯ್ತಾ, ಕಾಲಭೈರವ ಎದುರುಗಡೆ ಪುಟ್ಟದಾಗಿ ನಂದಿ ಮಹಾರಾಜ ಇರುವಂತದ್ದು ನಾಥ ಪರಂಪರೆಯವರ ಆರಾಧ್ಯ ದೈವ ಆಯ್ತಾ. ಕಮಲಶಿಲೆ ದೇವಸ್ಥಾನಕ್ಕೆ ಹೋಗಿ ಬಂದಲ್ವಾ, ಆ ದುರ್ಗಾ ಪರಮೇಶ್ವರಿ ಆದಿಸ್ಥಳ ಅಂತ ಕರೀಲಿಕ್ಕೆ. ಇಲ್ಲಿ ನಮಸ್ಕಾರ ಮಾಡ್ಕೊಳ್ಳಿ, ಇಲ್ಲಿಂದ ಕೆಳಗಡೆ ಹೋಗ್ಬೇಕು. ನಾನು ಯಾವ ರೀತಿ ಗೈಡ್ ಅಂದ್ರೆ ನೀವು ಯಾವ ರೀತಿ ನನಗೆ ರೆಸ್ಪಾನ್ಸ್ ಮಾಡ್ತೀರಾ ಆ ರೀತಿ ನನ್ನ ಗೈಡೆನ್ಸ್ ಇನ್ನು ಇಂಪ್ರೂವ್ ಆಗ್ತಾ ಹೋಗ್ತದೆ. ಆರಾಮ್ಸೆ ಬರಬೇಕು, ಅರ್ಜೆಂಟ್ ಇಲ್ಲ. ಸ್ವಲ್ಪ ಇದು ಮೊದಲಾಗಿ ಹುಟ್ಟಿರುವಂತ ದೇವರು ಅಂತ ಕರೆಯುವಂಥದ್ದು. ನಮಸ್ಕಾರ ಮಾಡ್ಕೊಂಡು ಬನ್ನಿ. ಮನೆಗೆ ಕೆಮ್ಮಣ್ಣು ಅಂದ್ರೆ ಇಷ್ಟ, ಇದೇ ಮೂಲ ಪ್ರಸಾದವಾಗಿ ಕೊಡುವಂಥ ಒಂದು ಪ್ರತಿಜ್ಞೆ ಆಯ್ತಾ. ನಮಸ್ಕಾರ ಮಾಡ್ಕೊಂಡು ಬನ್ನಿ. ಹೇಗೆ ಬಂದಿದ್ದೀರಾ ಹಾಗೆ ರಿಟರ್ನ್ ಅಲ್ಲಿಂದ ಕೆಳಗಡೆ 22 23 ಹೇಳುವಂತ ಮಳೆ ಬಂದಿರಲಿಲ್ಲ, ಗೊತ್ತಿರ್ಬೋದು. ಮಳೆ ಬಾಗಿ ತಳದಕ್ತಿತ್ತು. ಸೊ ಈ ವರ್ಷ ಒಳ್ಳೆ ರೀತಿಯಲ್ಲಿ ಮಳೆ ಬಂದ ದೇವರಿಗೆಲ್ಲ ಸ್ನಾನ ಆಗಿದೆ. ಇನ್ನೂ ಒಂದೆರಡು ತಿಂಗಳು ಸಹ ಮಳೆ ಉಂಟು. ಸೊ ಅಷ್ಟರೊಳಗೆ ಇನ್ನೊಂದು ಸಲ ದೇವರಿಗೆ ಸ್ನಾನ ಆದರೂ ಸಹ ಯಾವುದೇ ರೀತಿ ಅಚ್ಚರಿ ಇಲ್ಲ. ಹೋಗುವಾಗ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ, ಎಷ್ಟಾಗ್ತದಷ್ಟು ಮೊಗಸು ಹೆಚ್ಚಿ ಕುಡಿಯಿರಿ, ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಸೊ ಒಂದು ಟೈಮ್ ನೀರು ನಿಂತಾಗ ಇದು ಪೂಜೆಗೆ ಯೋಗ್ಯತೆ ಮಾತ್ರ ಇರ್ತದೆ. ಆಯ್ತು ಆಯ್ತಾ. ಅವಾಗ ಆ ಟೈಮಲ್ಲಿ ಹಂಗೆ ಕುಡಿತೀವಿ. ಈಗ ಎಷ್ಟು ಬೇಕಾದರೂ ನೀವು ತೊಗೊಂಡು ಹೋಗ್ಬೋದು. ಈಗ ಮುಂದೆ ಹೋಗ್ಬೇಕು, ನಮ್ಗೆ ವಾಪಸ್ ಹೋಗುವಾಗ ತಲೆ ಮೇಲೆ ಪ್ರೋಕ್ಷಣೆ ಆಯ್ತಾ. ಕಾಲ ಕೆಳಗೆ ಇನ್ನು ಮುಂದೆ ಹೋಗ್ಲಿಕ್ಕೆ ಉಂಟಾ? ನಾಗತೀರ್ಥ ಇಷ್ಟೇ ಪ್ಯೂರ್ ಆಗಿ ಹೇಳ್ತಾನೆ ಇರಬೇಕು. ಒಂದು ತಲೆನಾಗ, 2 ತಲೆ, 3 ತಲೆನಾಗ ಮತ್ತು 1 ತಲೆನಾಗ ಆಯ್ತಾ. ಮೇಲ್ಗಡೆ ನೋಡೋದಾದ್ರೆ ಕಂಪ್ಲೀಟ್ ದೇವರದ್ದು ಬಾವಲಿಗಳು ಹೊರಗಡೆ ಹೋಗ್ತದೆ. ಇದುವರೆಗೆ ಲಕ್ಷಗಟ್ಟಲೆ ಜನ ಬಂದು ಹೋಗಿದ್ದಾರೆ. ನಿಮ್ಮ ಮನೆಯವರು, ಫ್ರೆಂಡ್ಸ್, ಫ್ಯಾಮಿಲಿಯವರು ಎಷ್ಟೋ ಜನ ಬಂದು ಹೋಗಿದ್ದಾರೆ. ಬಟ್ ಅದು ಇದುವರೆಗೆ ಸಹ ಒಬ್ಬರಿಗೆ ಸ್ಕ್ರಾಚ್ ತನಕ ಮಾಡಲಿಲ್ಲ. ಕಂಪ್ಲೀಟ್ ಶಬ್ದದ ಮೇಲೆ ಆಧಾರಿತವಾಗಿ ಹಾರುವಂಥ ಒಂದು ಜೀವಿ ಆಯ್ತಾ. ಕಿವಿ, ಮೂಗು, ಬಾಯಿ ನಮಗಿಂತ 20 ಪಟ್ಟು ಸ್ಟ್ರಾಂಗ್ ಇರುವಂಥದ್ದು. ಕಣ್ಣು ಮಾತ್ರ ನಮಗಿಂತ ತುಂಬ ದೊಡ್ಡದಿರುವಂಥದ್ದು. ಹಾಗೆ ದೇವರ ಬಾವಲಿ ಅಂತಲೇ ಕರೆಯುವಂಥದ್ದು. ಹೋಗಿ ಬಿಡುವುದು ಟೂರಿಸ್ಟ್ ಪ್ಲೇಸ್ ಆಗ್ತದೆ. ಕಷ್ಟಪಟ್ಟು ನೀವು ನೋಡಿದಾಗ